ಏನಪ್ಪ ಇನ್ನು ಯೋಸ್ ದೂರ ಅಂತ ಹೇಳ್ಬಿಟ್ಟು ಹೋಗ್ಬೇಕು ನಾವು. ಆವಾಗಿಂದ ನಡೆಸ್ತಾನೆ ಇದೆಯಾ ಮನೆ, ಇಲ್ಲೇ 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 ಅಜ್ಜಿ ಅಂತ ಹೇಳ್ಬಿಟ್ಟು ನನ್ನ ಮೊಮ್ಮಗಳಿಗೂ ನಡೆದು 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 ಸುಸ್ತಾಗ್ಬಿಟ್ಟೈತೆ. ಈಗ ನಮ್ಮ ಹಳ್ಳಿನಾಗೆ ಏನೇನಾಯ್ತಾ ಇರ್ತದೋ, ಎಷ್ಟು ಪಂಚಾಯತಿಗಳು ಆಯ್ತಿರ್ತಾವೋ ಏನು ಕತೆನೋ ಗೊತ್ತಿಲ್ಲ. ನೀನು ನಂಬ್ಕೊಬಿಟ್ಟು ನನ್ನ ಮಗಳಿಗೂ ಹೇಳ್ದಿದ್ದಂಗೆ ಓಡ್ ಬಂದ್ಬಿಟ್ಟಿದ್ದೀನಿ ಕಣಪ್ಪು. ಹೊಸಿ ಹೆಂಗನುವೆ ನೋಡ್ಕ ಎಲ್ಲಿ ಮನೆ ಯಾವ ಕಡೆ ಇರೋದು, ಇನ್ನೂ ಯಾವ ದಿಕ್ಕದೈತೆ? ಅಯ್ಯೋ ಅಜ್ಜಿ, ಇಲ್ಲೇನೇ ಇರೋದು. ಆ್ಯಕ್ಚುಲಿ ನಾನು ಕಾರ್ ತೊಗೊಂಡ್ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ವಿ, ನಾನು ಇವಳು ತೇಜ ಇಬ್ರು. ಆದರೆ ಏನು ಮಾಡೋಣ, ನಮ್ಮ ಟೈಮೇ ಸರಿಯಿಲ್ಲ, ಏನೇನೋ ಆಗೋಗ್ಬಿಡ್ತು. ಅದಕ್ಕೆ ಬಸ್ ಹತ್ಕೊಂಡು ಓಡ್ ಬರೋಂಗಾಯ್ತು. ಅಟ್ ಸಡನ್ನಾಗಿ ಓಡ್ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಇನ್ನೂ ಒಂದು ತಿಂಗಳು ಬಿಟ್ಕೊಂಡು ಓಡ್ ಬರೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಟೈಮ್ ಸರಿ ಇರಲಿಲ್ಲ. ಏನು ಮಾಡ್ತೀರಾ, ಇದ್ದಕ್ಕಿದ್ದಂಗೆ ಓಡ್ ಬರೋ ಅಂತ ಇದು ಬಂದ್ಬಿಡ್ತು. ಪರವಾಗಿಲ್ಲ, ಬರೀ ನಿಧಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಧಾನಕ್ಕೆ ಬನ್ನಿ, ಹೋಗೋಣ ನಿಧಾನಕ್ಕೆ ನಡ್ಕೊಂಡು. ಮೊಮ್ಮಗಳೇ, ಇವನೇನು ಡೊಮ್ಮಿ ನನ್ನ ಮಗ ಅಲ್ಲ ತಾನೇ? ನೋಡ್ಕೊಂಡೆ ಪಿರುತಿ ಮಾಡಿದ್ಯಾ ತಾನೇ? ಯಾಕಂದರೆ ಡೊಮ್ಮಿ ನನ್ನ ಮಕ್ಕಳು ಆಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನ ಯಾವ್ದನ ಬಾಚ್ಲು ಮನೆಗೆ ಇಷ್ಟು ಮನೆ ಅಂತ ಮನೆಗೆ ಇಕ್ಬಿಟ್ರೆ ನಿನ್ನ ಬಾಳು ನನ್ನ ಬಾಳು ಬೀದಿಗೆ ಬಂದ್ಬಿಡ್ತದೆ ನೋಡು. ಏನೋ ಒಂದು ಹೇಳ್ಕೊಬೋದು ನಿಮ್ಮ ಅಮ್ಮಂಗೆ ಒಂದು ಫೋನ್ ಹಾಕಿ ಹೇಳ್ಬೇಕು, ಹಿಂಗೆ ಅಂತ ಹೇಳ್ಬಿಟ್ಟು ಫಸ್ಟು ಮನೆಗೆ ಹೋಗಿ ಸೇರ್ಕೊಳ್ಳೋಣ, ಆಮೇಲಿಂದ ಹೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಾಗಿಂದ ಒದ್ದಾಡ್ತಾ ಇವನಿ. ನೋಡಿದ್ರೆ ಹಿಂಗೆ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಮಗಳೇ, ಮನೆ ನೋಡಿದ್ಯಾ ನೀನು? ಸಣ್ಣಕೈತ ಮನೆ? ಇಲ್ಲ ಕಣಜ್ಜಿ, ನೋಡಿಲ್ಲ. ಆದರೆ ದೊಡ್ಡ ಮನೆ ಅಂತ ಹೇಳೋರೆ. ನೋಡೋಣ ಬಾಜಿ, ಎಂಥ ದೊಡ್ಡ ಮನೆನೋ ಸಣ್ಣ ಮನೆನೋ ಹೆಂಗೆ ಗೊತ್ತಾಯ್ತದೆ? ಹೋಗಿ ನೋಡ್ದಾಗೆ ತಾನೇ ಗೊತ್ತಾಗೋದು. ಬಾಬಾ ಅಂತೂ ಆ ಸಾವುಕಾರನ ಮಗಂಗಿನೂ ಇವನ ಜೊತೆ ನೀನು ಸಂದಕ್ಕಿರ್ತೀವಿ ಪ್ಯಾಟೆನಾಗೆ. ಪಾಪ ನೀನು ಒಳ್ಳಿನಾಗ ಯಾವ ವಯಸ್ಸಿಂದ ಇದೆಯೋಳು, ಇವಾಗಾದ್ರೂ ನೆಮ್ಮದಿಯಾಗಿ ನನ್ನ ಜೊತೆ ಪ್ಯಾಟೆನಾಗೆ ಏರಿವಂತೆ ಬಾ, ಸುಮ್ಕೆನೇನೆ. ತೇಜ, ಏನು ಮಾಡ್ತಾ ಇದ್ದೀರಾ? ಬನ್ನಿ ಬೇಗ ಬನ್ನಿ. ಬಂದ್ವಿ. ಬನ್ನಿ ಒಳಗಡೆ. ಯಾವ್ದು ಮನೆ? ಇದೇ ಮನೆ. ದೇವ್ರೇ, ಅಜ್ಜಿ ಇದೇನು ಮನೆನಾ ಇಲ್ಲ ಅರಮನೆನಾ? ದೊಡ್ಡ ಮನೆನಾ? ನಾನು ಕನ್ಸಾಗು ಅನ್ಕೊಂಡಿರ್ಲಿಲ್ವಲ್ಲ ಅಜ್ಜಿ ಇಷ್ಟು ದೊಡ್ಡ ಮನೆ ಅಂತ. ಯಾವುದೋ 2 ಅಂತಸ್ತಿನ ಮನೆ ಅಂತ ಅಂದ್ಕೊಂಡಿದ್ದೆ. ಅಜ್ಜಿ ಜೀವನದಾಗೆ ಒಳ್ಳೆ ಕೆಲಸ ನೀನು ಮಾಡ್ಬಿಟ್ಟಿದ್ದೀನಿ ಇವನ ಜೊತೆ ಬಂದು. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಯಾವುದೋ ಕಾಂಜಿ ಪಿಂಜಿ ಮನೆ ಕರ್ಕೊಂಡೋಯ್ತಾನೆ ನಂಬಿಸಿ ಅಂತ ಅಂದ್ಕೊಂಡ್ರೆ, ಅಮ್ಮ ಯಾವ ಪಾಟಿ ದೊಡ್ಡ ಮನೆನಲ್ಲ ಅಜ್ಜಿ. ಕನ್ಸಾಗುನುವೆ ಇಂಥ ಮನೆ ನಾನು ಕನ್ಸಾಗುನುವೆ ಬಂದಿರ್ಲಿಲ್ವಲ್ಲ ಅಜ್ಜಿ. ಎಂಥ ದೊಡ್ಡ ಮನೆ. ಯವಿ ಏನೇ ಹೋಗಳ. ಆ ಸಾವುಕಾರನಂತವ್ರನ್ನ 10 ಜನ ನಾಕ್ಬೇಕೇನೋ ಈ ಮನೆ ಕಟ್ಟಬೇಕು ಅಂತಂದ್ರೆ. ಆ ಪಾಟಿ ದೊಡ್ಡ ಮನೆ ಇದಂತೂ ಹೋಗತ್ತಾಗೆ. ಏನು ಅದೃಷ್ಟ ಮಾಡಿದ್ಯಾ ನೋಡು. ಹೆಂಗನ ಮಾಡಿ ಸರ್ನ ಒದ್ದೆ ಮಾಡ್ಕೊಬಿಡು. ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಯಾರನ್ನ ಬಂದ್ಬಿಟ್ಟು ಆಮೇಲೆ ತಾಳಿ ಕಟ್ಟಿಸ್ಬಿಟ್ಟು ಇದು ಮಾಡ್ಬಿಡ್ತಾರೆ ಅಷ್ಟೇನೆ. ಹೆಂಗನ ಮಾಡಿ ಸರ್ನ ಒಪ್ಪಿಸ್ಬಿಟ್ಟು ಮದುವೆ ಮಾಡ್ಕೊಬಿಡುವಂತೆ. ನಡಿ ಸರ್ನ ನಡಿ. ಯಾಕೆ ಅಲ್ಲೇ ನಿಂತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ, ರೆಸ್ಟ್ ಮಾಡಿ ನೀವು. ಪಾಪ ನಿಮಗೂ ಸಾಕಾಗಿರ್ಬೇಕಲ್ವಾ, ಕೂತ್ಕೊಳ್ಳಿ. ಹುಚ್ಚಿ ಅಮ್ಮ ತಾಯಿ, ನಮ್ಮನೆ ನೆನೆಯ ನಂಗೆ ನಂಬಾಕಾಯ್ತಿಲ್ವಲ್ಲ. ಈ ಪಾಟಿ ದೊಡ್ಡ ಮನೆ ನಮ್ಮದು ಅಂತ ಹೇಳಿದ್ರೆ ಅಮ್ಮ ನನಗಂತೂ ಏನು ಕನಸೋ ನನಸೋ ಅಜ್ಜಿ. ಒಂದ್ಸಲ ಕೈನ ನನಗೆ ಗಿಚ್ಬಿಡ್ತು ನೋಡಜ್ಜಿ. ನಾನು ಕನಸು ಕಾಣ್ತಿದ್ದೀನೋ ನನಸೋ ಒಂದು ಗೊತ್ತಾಯ್ತಿಲ್ವಲ್ಲ ನನಗೆ. ಕೂತ್ಕೋ ಬಾ ಅಜ್ಜಿ, ಕೂತ್ಕೋ ಬನ್ನಿ. ನೋಡಿ, ನಿಮಗೆ ಮೇಲ್ಗಡೆ ಎಲ್ಲ ರೂಮ್ಸ್ ಇದ್ದಾವೆ. ಎಲ್ಲನೂ ಆರಾಮಾಗಿ ನೋಡ್ಕೊಂಡು ನಿಮ್ಗೆ ಯಾವ ರೂಮ್ ಬೇಕೋ ರೂಮಲ್ಲಿ ಇರಿ. ಟೋಟಲಿ ರೂಮಲ್ಲಿ 6-7 ಬೆಡ್ರೂಮ್ ಇದ್ದಾವೆ. ಓಕೆನಾ? ನಿಮ್ಗೆ ಯಾವ ಬೆಡ್ರೂಮಲ್ಲಿ ಬೇಕೋ ಆ ಬೆಡ್ರೂಮ್ ಇಷ್ಟ ಅನ್ಸುತ್ತೋ ಆ ಬೆಡ್ರೂಮಲ್ಲಿ ಇರಿ. ಓಕೆನಾ? ಮನೆ ಕೆಲಸದವ್ರು ಸದ್ಯಕ್ಕಿಲ್ಲ, ನಾವೇ ಮನೆ ಕೆಲಸ ಮಾಡ್ಕೋಬೇಕು. ಮನೆ ಕೆಲಸದವ್ರು ನಾನು ಇರಲಿಲ್ವಲ್ಲ ಇಷ್ಟು ದಿನ ಮನೆಗೆ, ಅದಕ್ಕೆ ಮನೆ ಕೆಲಸದವ್ರು ಯಾರೂ ಇಲ್ಲ. ನಿಮ್ಗೆ ರಿಸ್ಕ್ ಆಗ್ಬೋದೇನೋ, ಪರವಾಗಿಲ್ಲ ತಾನೇ, ಮನೆ ಕೆಲಸನ ನೀವೇ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದ್ರಲ್ಲೇನಂತೆ, ಇಷ್ಟು ದೊಡ್ಡ ಮನೆನ ನಾವೇನು ಕ್ಲೀನ್ ಮಾಡಕ್ಕೆ ಹಾಕಿಲ್ಲ ಅಂತೀವಿ. ಮ್ಯಾಲಿನ ಕೆಳಿಕಾನ ಉಚ್ಕೊಂಡು ತೊಳ್ಕೊಂಡು ನೋಡ್ಕೊಂಬಿಟ್ಟು ಬರ್ತೀನಿ. ನೀವೇನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಎಲ್ಲನೂ ನೋಡ್ಕೊತೀನಿ. ಕೆಲಸದಾಳುಗಳಿಗೆ ಯಾಕೆ ಸುಮ್ಕೇನಿಯ ಸಂಬಳ ಶಾನೆ ಹೇಳಿ. ಈ ಪಾಟಿ ಮನೆಯ ನಮಗೆ ನೋಡ್ಕೊಳ್ಳೋದು ಗೊತ್ತು ಬಿಡಪ್ಪ. ಒಳ್ಳಿನಾಗ ಎಂತೆಂಥ ಕ್ಯಾಮೇನಿಯ ಮಾಡಿದೀವಿ. ಇನ್ನಿದೆಲ್ಲ ಯಾವ ಲೆಕ್ಕ ನಂಗೆ ಆರಾಮಾಗಿ ಮಾಡ್ತೀನಿ, ತಲೆನೇ ಕೆಡಿಸ್ಕೊಳಂಗಿಲ್ಲ. ತೇಜ, ಈ ಮನೆ ಇಷ್ಟ ಆಯ್ತಾ ನಿನಗೆ? ಇದನ್ನ ಯಾರನ ಮನೆ ಅಂತಾರ? ಅರಣ್ಮನೆ ಇದ್ದಂಗೆ ಐತೆ. ಇದನ್ನು ಇಷ್ಟಪಡ್ದಿರೋ ಯಾರಾದರೂ ಇತ್ತಾರ? ಈ ಪಾಟಿ ದೊಡ್ಡ ಮನೆ ನೀವು ಇಷ್ಟೊಂದು ದೊಡ್ಡ ಸಾವುಕಾರು ಅಂತ ನನಗೆ ಕನ್ಸಾಗೋ ಅಂದ್ಕೊಂಡಿರಲಿಲ್ಲ ರೀ. ಈ ಪಾಟಿ ದೊಡ್ಡ ಸಾವುಕಾರು ನನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡವ್ರೆ ಅಂತಂದರೆ ನನಗೆ ಕನಸೋ ನನಸೋ ನನಗಂತೂ ಒಂದು ಗೊತ್ತಾಯ್ತಿಲ್ಲ. ದೇವ್ರನ್ನ ನಂಗೆ ಬಹಳ ಖುಷಿ ಆಗ್ತೈತೆ. ನಿಮ್ಮಂಥವ್ರನ್ನ ಪಡೆಯಕ್ಕೆ ನನ್ನ ಗಂಡನಾಗಿ ಪುಣ್ಯ ಮಾಡಿದ್ದೀನಿ ನಾನು. ಏನೋ ಬಸ್ಸಾಗೆಲ್ಲನೂ ತೆಪ್ಪು ಕೆಲಸ ಮಾಡ್ಬಿಟ್ನಾ ಅಂತ ಹೇಳ್ಬಿಟ್ಟು ಮನ್ಸಾಗೆ ಕೊರೆಯೋದು ನನ್ನ ಮನ್ಸಾಗೆ ನೆನೆಯ. ಆದರೆ ಇವಾಗ ನನಗೆ ಎಷ್ಟು ನೆಮ್ಮದಿ ಆಗೈತೆ ಅಂತ ಹೇಳಿದ್ರೆ, ಜೀವನದಾಗೆ ಒಳ್ಳೆ ಕೆಲಸ ಮಾಡಿಬಿಟ್ಟೆ ಅಂತ ಹೇಳ್ಬಿಟ್ಟು ಅನ್ನಿಸ್ತೈತಿ ಇವಾಗ. ತುಂಬ ಥ್ಯಾಂಕ್ಸು ಇಂಥ ಜೀವನ ನನಗೆ ಕೊಟ್ಟಿದ್ದಕ್ಕೆ, ನನ್ನ ಅಜ್ಜಿನೂ ಕರ್ಕೊಂಬಿಟ್ಟು ಬಂದಿದ್ದಕ್ಕೆ. ನೀವು ಏನು ಹೇಳಿದ್ರು ಅದನ್ನು ಮಾಡ್ತೀವಿ. ಈ ಮನೆಯಾಗೆ ಆದಷ್ಟು ಬೇಗ ಮದುವೆ ಮಾಡ್ಕೊಂಬಿಟ್ಟು ಈ ಮನೆ ಸಸ್ಯ ಆಗ್ಬಿಟ್ಟು ಸಂದಕ್ಕಿರ್ತೀನಿ ನಾನಂತೂ ನನವೇ. ನನ್ನ ಆಸೆನೂ ಅದೇನೇನೆ. ಅಲ್ಲ ಕಣಪ್ಪ, ನಿಮ್ಮ ಅಪ್ಪ ಅಮ್ಮ ಯಾರು ಇಲ್ವೇನು ಮನೆಯಾಗೆ? ಅಯ್ಯೋ ಅಜ್ಜಿ, ನಾನೀ ಮನೇಲಿದ್ದೀನಿ ಅಷ್ಟೇ. ನಾನು ಒಬ್ಬನಿಗೆ ಅಂತಲೇ ಮನೆ ತೊಗೊಂಡಿರೋದು. ಅಪ್ಪ ಅಮ್ಮ ಅವ್ರೆಲ್ಲನೂ ಇನ್ನೊಂದು ಮನೇಲಿದ್ದಾರೆ, ಊರಲ್ಲಿದ್ದಾರೆ. ಇನ್ನೊಂದು ಮನೆ ಇತ್ತು, ಅಲ್ಲಿದ್ದಾರೆ ಅಷ್ಟೇ. ಇಲ್ಲಿ ಯಾರೂ ಸಿಟಿಗೆ ಬರೋಕ್ಕೆ ಇಷ್ಟಪಡಲಿಲ್ಲ, ಅದಕ್ಕೆ ನಾನು ಒಬ್ಬನೇ ಇದ್ದೆ ಅಷ್ಟೇ. ನೀವು ರೆಸ್ಟ್ ಮಾಡಿ ಅಜ್ಜಿ. ಸರಿನಾ? ನನಗೆ ಸ್ವಲ್ಪ ಕೆಲಸ ಇದೆ. ನಾನು ಮನೆಯೆಲ್ಲ ಏನೇನಾಗಿದೆ ಅಂತ ನೋಡ್ಕೊಂಡು ಬರ್ತೀನಿ. ಆಯಿತು.
ನೀಲಿ ಬಾನಲ್ಲಿ ತೇಲೋ ಮೋಡ ನಾನೀಗ, ಗಾಳಿ ಮಾತನ್ನು ಯಾಕೆ ಕೇಳಬೇಕೀಗ, ಟೈ 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 ಅಜ್ಜಿ ಎಲ್ಲ ಅವಳು ಹುಡ್ಕೊಂಡು ಸತ್ತು ಹೋಗ್ಬೇಕು ಎಲ್ರೂ. ಆ ರೇಂಜ್ಗಿದೀವಿ ನಾವಂತೂ ಇವತ್ತು. ಅಜ್ಜಿ ಇಂಥ ಮನೆನ ಆ ಸಾವುಕಾರ ಕನ್ಸು ಮನ್ಸಾಗ ಅನ್ಕೊಂಡಿರ್ಲ ಕಣಜ್ಜಿ. ಏನು ಎಲ್ಲ ಮೆರೆಯೋರು. ಅಜ್ಜಿ ಅಮ್ಮಂಗೆ ಫೋನ್ ಹಾಕಿ ನನಗೆಲ್ಲ ಹೇಳ್ಬಿಡ್ಬೇಕು ಹಿಂಗಿದೀವಿ ಅಂತ. ನೀನೇ ಫೋನ್ ಹಾಕಿ ಅಮ್ಮಂತಾಗ ಮಾತಾಡು. ನಾನು ಮಾಡಿದ್ರೆ ಕ್ಯಾಕುಸ್ ಮಾಕೋಗ್ಬಿಡ್ತದೆ. ಮೂರು ಬಿಟ್ಟೋಳೆ ಅಂತೋಳೆ ಇಂತೋಳೆ ಅಂತ ಹೇಳ್ಬಿಟ್ಟು. ಸರಿನಾ, ನೀವೇ ಫೋನ್ ಹಾಕ್ಬಿಟ್ಟು ಮಾತಾಡಿ. ಹಿಂಗೆ ಸಂದಕವಳೆ ಸಂದಕಿರ ಮನೆಗೆ ಸಂದಕಿರ ಹುಡುಗ ಸಿಗ್ಬಿಟ್ಟವನೇ, ನೀನು ಒಂದು ಕಿತಬಾ ಅಂತ ಹೇಳ್ಬಿಟ್ಟು ಹೇಳು. ಅಷ್ಟೇ ತಾನೇ, ನಾನು ಹೇಳ್ತೀನಿ. ಇಂಥ ಮನೆ ತೂರು ಹುಡ್ಕಿದ್ರು ಇಲ್ಲ ನಮ್ಮ ಹಳ್ಳಿ ಕಡೆ ಬಿಟ್ಬಿಡೆ. ಏನೋ ನಿನ್ನ ಅದೃಷ್ಟ ಅಂತ ಅನ್ನಿಸ್ತದೆ ಮೊಮ್ಮಗಳೇ. ನಿನ್ನ ಅದೃಷ್ಟಕ್ಕೆ ನೀ ದೇವ್ರು ಇಷ್ಟೆಲ್ಲ ಎತ್ತೆತ್ತಿ ಕೊಟ್ಟರದು ನಿನ್ಗಂತೂ. ಅಪ್ಪ, ಆ ಸಾವುಕಾರನೇ ದೊಡ್ಡನು. ಆ ಸಾವುಕಾರನ ಬಿಟ್ರೆ ಊರಾಗ ಗೊತ್ತಿನೇ ಇಲ್ಲ ಅಂತ ಅನ್ಕೋತಾ ಇದ್ವಿ. ಆದರೆ ಇವತ್ತಿನ ಲೆಕ್ಕ ನೋಡಿದ್ರೆ ಆ ಸಾವುಕಾರ ಏನೇನು ಅಲ್ಲ ಇವ್ರ ಮುಂದೆ. ಮಗಳೇ, ಇಷ್ಟು ದೊಡ್ಡ ಮನೆ, ಬೆಳಗ್ಗೆಯಿಂದ ಸಾಯಂಕಾಲದ ಗಂಟ ಮಗಳೇ ನಮಗೆ ಮನೆ ಕ್ಲೀನ್ ಮಾಡೋದೇ ಆಯ್ತದೆ ನೋಡು. ಮಾಡೋಣ ಬಿಡಚ್ಚಿ, ಇದೇನು ಯಾರ ಮನೆ ಅನ್ಕೊಂಡಿದ್ಯಾ? ಇದು ನಮ್ಮ ಮನೆ. ಇಲ್ಲಿ ನಾನೇ ರಾಣಿ ಮಹಾರಾಣಿ ಎಲ್ಲನೂ. ಅಜ್ಜಿ ನಾನಂತೂ ಅಮ್ಮನ ಥರ ಏನು ಮೋಸ ಹೋಗಿಲ್ಲ ಅಲ್ವಾ. ಹೆಂಗೋ ದೊಡ್ಡ ಸಾವುಕಾರ ಹುಡುಗನೇ ಸಿಕ್ಬಿಟ್ಟ, ಚೆನ್ನಾಗಿ ನೋಡ್ಕೊಳ್ಳೋಂಥ ಹುಡುಗನೇ ಸಿಕ್ಬಿಟ್ಟ. ಅದ್ರಾಗೂ ಇಂಜಿನಿಯರು. ಅಪ್ಪ ದೇವ್ರೆ. ಅಜ್ಜಿ ನನ್ನ ಮಗಂಗೆ ಫೋನ್ ಮಾಡಿ, ನನ್ನ ಗಂಡ ಅನ್ನೋನವನಲ್ಲ, ನನ್ನ ಮಗಂಗೆ ಡೈವರ್ಸ್ಗೆ ಅಪ್ಲೈ ಮಾಡ್ತೀನಿ ಕಣಜ್ಜಿ. ಡೈವರ್ಸ್ ಕೊಟ್ಮೇಲೆ ತಾನೇ ಮದುವೆ ಮಾಡ್ಕೊಳಕ್ಕಾಗೋದು. ಇನ್ನೊಂದು ಕ್ಯಾಕರ್ಸ್ ಮಕ್ಕಳು ಡೈವರ್ಸ್ ಪೇಪರ್ ಕಳಿಸ್ತೀನಿ, ಸೈನ್ ಹಾಕು ಅಂತ ಹೇಳ್ತೀನಿ. ಈಗಲೇ ಕಳಿಸ್ತಿರೋದು ಹೋಗುತ್ತೋ ನೋಡೋ, ಹಾಕ್ಬಿಡು ಸೈನ್ ಹಾಕಿ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಮಕ್ಕಳ್ದ ನನಗೆ ಮಕ್ಕಳ್ಬೇಕು ಅವ್ನಿಗೆ. ಹಂಗೆ ಮಾತಾಡ್ತೀನಿ, ನೋಡ್ತಾ ಇರು. ಊರಿಗೇನಿಗೆ ದೊಡ್ಡ ಸಾವುಕಾರ ಅಂತ ಬಿಟ್ಟು ಬಿಲ್ಡಪ್ ತಗೊಂತಾನೆ ಲೋಪರ್ ನನ್ನ ಮಗ. ಅಕಸ್ಮಾತ್ ಹೋಗಿ ಲೋಪರ್ಗೆ ತಲೆನೇ ಕೆಡ್ಸ್ಕೊಬೇಡ ನೀನು. ಇಂತಹ ದೊಡ್ಡ ಅರಮನೆ ಬಿಟ್ಬಿಟ್ಟು ಆ ಕಾಂಜಿ ಪಿಂಜಿ ಮನ್ಗೋಯ್ತೀಯಾ? ಹಬ್ಬ ದೇವ್ರೇ, ಯಾಕಪ್ಪ ಇಷ್ಟು ದಿನ ಕಾಯಿಸ್ಬಿಟ್ಟೆ ನನಗೆ ಈ ಮನೆ ಕರ್ಕೊಬರಕ್ಕೆ. ಅವತ್ತೇ ಬರ್ಬೇಕಿತ್ತು ನಾನು ಈ ಮನೆಗೆ. ಛೇ, ಎಂಥ ಕೆಲಸ ಆಗೋಗ್ಬಿಡ್ತು. ಅಜ್ಜಿ ಮನಿಕೊಳಕ್ಕೆ 6-7 ರೂಮ್ ಅವಂತೆ. ಯಾವ ರೂಮಗನ ಮನಿಕಳನ ಕಣಜ್ಜಿ ಅಲ್ವಾ? ಅದೇ ಅಂತದ ಓಸಿ ಅಂತಾರಲ್ಲೇ, ಓಸಿ ರೂಮಗೆ ನೀ ಮನಿಕಳನ್ನ ನಾನು ನೀನು, ಸರಿನಾ? ಅದು ಓಸಿ ಅಲ್ಲ ಕಣಜ್ಜಿ, ಎಸಿ ರೂಮು. ಸರಿ ಆ ಓಸಿ ರೂಮಗೆ ನೀ ಮನಿಕಳನ, ಸರಿನಾ? ಮತ್ತೆ ನಾವೇನ ಕಾಂಜಿ ಪಿಂಜಿ ರೂಮ್ ಮನೆ ಕಳಕಾಯ್ತದ? ಎಸಿ ಬೆಡ್ರೂಮ್. ಅಜ್ಜಿ ನಿನಗೊಂದು ರೂಮು ನನಗೊಂದು ರೂಮು ಎಲ್ಲ ಇರ್ತದೆ. ಆದರೂ ನನಗೊಂದು ತರೋನಪ್ಪ ಮನೆ ಕಳಕ್ಕೆ. ನಾನು ನಿನ್ನ ಜೊತೆ ನೀನು ಮನೆ ಕತ್ತೀನಿ. ಮದುವೆ ಆಗ ಗಂಟನೂ ಡೈವರ್ಸ್ಗೊಂದು ಅಪ್ಲೈ ಮಾಡ್ಬಿಡ್ತೀನಿ. ಅದೊಂದು ಮುಗಿದೋಗ್ಬಿಡ್ಲಿ ಪ್ರಾಸೆಸ್ ಎಲ್ಲನೂ. ಆಮೇಲೆ ಮದುವೆ ಮಾಡ್ಕೊಂಡು ಅಜ್ಜಿ ನೀನು ಇಲ್ಲೇ ಇರಬೇಕು. ಅಮ್ಮನೂ ಅಪ್ಪನೂ ಎಲ್ಲರೂ ಕರ್ಸ್ಕೊಬಿಡೋಣ ಇಲ್ಲಿಗೇನೆ. ಅವರು ಇಲ್ಲಿಗೆ ಬಂದ್ಬಿಟ್ಟು ನಮ್ಮ ಜೊತೆಗೆ ಆಗೇನೇ ಇರಲಿ. ಪಾಪ ಅಯಾಳೆ ಮನೆಗೆ ಕಟ್ಟಿನ ಜಾಗದಾಗ ಹೆಂಗಿರ್ತಾರೆ ಹೇಳು. ಇಲ್ಲಿ 6-7 ಬೆಡ್ರೂಮೇ ಹೋಗಲ್ಲ. ಅಪ್ಪ ಅಮ್ಮ ನೀನು ನಾನು ನನ್ನ ಗಂಡ ಎಲ್ಲರೂ ಮಜ್ಜಾ ಉಡಾಯಿಸ್ಕೊಂಡು ಇಲ್ಲೇನೇ ಇರ್ಬೋದು. ಅಮ್ಮಂಗೆ ಫೋನ್ ಹಾಕ್ಬಿಟ್ಟು ಅದೊಂದು ಹೇಳು, ನಾನು ಹೋಗ್ಬಿಟ್ಟು ಮ್ಯಾಲೆಲ್ಲ ನೋಡ್ಕೊಬಿಟ್ಟು ಬರ್ತೀನಿ ಹೆಂಗೆಂಗವೇ ರೂಮುಗಳು ಏನು ಎತ್ತ ಅಂತ. ಅಮ್ಮಂಗೆ ಫೋನ್ ಹಾಕ್ತಾ ಇರು ನೀನು. ಹಾಕ್ತೀನಿ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ, ಹೋಗಿ ನೋಡ್ಕೊಂಬಿಟ್ಪ. ನಾನು ಗೊತ್ತಿದ್ದೆ ಅಡುಗೆ ಮನೆ ಮೊದಲು ನೋಡಿ, ಅಡುಗೆ ಮನೆ ಹೆಂಗಾಯ್ತು ನೋಡ್ಬೇಕಲ್ವಾ. ಆಮೇಲೆ ಅಡುಗೆ ಮಾಡ್ಕೊಂಡು ತಿನ್ನೋದು ನಾವು ಅಲ್ಲೇ ನಿನ್ನೆ ತಾನೇ. ಅಲ್ಲ ಕೆಲಸದಾಳು ಇದ್ದಿದ್ರೆ ಸಂದಕ್ಕಿರೋದು. ಇನ್ನು ಯಾಕೆ ಹೇಳಿ ಕೆಲಸದಾಳಿಗೆಲ್ಲ ಕಾಸು ಕೊಡೋದು? ನಾವೇ ಇರ್ತೀವಲ್ಲ ಇನ್ನು ಮೇಲೆ ನಾವೇ ನೋಡ್ಕೊಳ್ಳೋಣ. ಇಷ್ಟು ದಿನ ಬರೀ ನಿನ್ನ ಗಂಡ ಅಂದರೆ ನಿಮ್ಮ ಮದುವೆಯಾಗ ಹುಡುಗ ಇದ್ದ, ಅವನು ಪಾಪ ಮಾಡಕ್ಕೆ ಗೊತ್ತಿರಲಿಲ್ಲ ಇಕ್ಕತ್ತಾ ಇದ್ದ. ಇನ್ಮೇಲೆ ನಾವೇ ಎತ್ಕ ಪರಕೆಯ ಗುಡ್ಸು ಕಸನ. ಸರಿ ಅಜ್ಜಿ ಆಯ್ತು, ಇರು ನೋಡ್ಕೊಬಿಟ್ಟು ಬರ್ತೀನಿ. ಹಲೋ ಅಳಿ ಅಂದರೆ ನಾನು ನಿಮ್ಮ ಅತ್ತೆ. ಅಯ್ಯ ಅದೇ ನೀವು ಹಂಗೆಲ್ಲ ಮಾತಾಡೋಕೋಗ್ಬಿಡಿ. ನೀವು ಆಶ್ಚರ್ಯ ಪಟ್ಬಿಡ್ತೀರ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾದ್ರಿ. ನಿಮ್ಮ ಮಗಳು ಜೀವನ ಸಂದಕ್ಕೇನೇ ಇರ್ತದೆ ನೋಡ್ತಾ ಇರ್ರಿ. ರಾಣಿ ಥರ ಅವಳೆ. ಕೊಡಿ ನನ್ನ ಮಗಳು ಮಾತಾಡ್ತೀನಿ. ಮಾತಾಡೋಕ್ಕಿಲ್ವಂತ? ಅಯ್ಯೋ ಮಕ್ಕಳು ಕೊಡಿಲಿ, ನಾನು ಹೇಳ್ತೀನಿ ಏನಾಯಿತು ಏನು ಎತ್ತ ಅಂತ ಹೇಳ್ಬಿಟ್ಟು. ಕೊಡಿ ನನ್ನ ಮಗಳು ಕೈಗೆ ಫೋನ. ಲೌಡ್ ಸ್ಪೀಕರ್ ಇಕ್ಕಿಲ್ಲ ಆದರೆ ಮಾತಾಡ್ತೀನಿ. ಹುಗಿತಾವಳೆ ಯಾಕೆ ಹುಗಿತಾವಳಂತೆ? ಹುಗಿ ಅಂತ ಕೆಲಸ ನಾನೇನು ಮಾಡಿದ್ದೀನಿ? ಕೊಡಿ ಹೇಳಿ ಅಂದರೆ ಮಾತಾಡ್ತೀನಿ. ಏನೋ ಕೋಪ ಮಾಡ್ಕೊಂಡವಳೆ. ನೀವು ಕೊಡಿ ಸುಮ್ಕೆನೇನೆ. ಹ್ಞೂ ಕೊಡಿ ನೀವು. ಆಮೇಕಿಂತ ಮಾಡ್ತೀನಿ ಬಿಡಿ. ಮತ್ತೆ ಮುಂಚ್ಕೊಂಡ್ರೆ ಏನು ಮಾಡೋಕ್ಕಾಯ್ತದೆ?